ನಮಸ್ತೆ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದು ವಿಶೇಷತೆ ಏನಂತಂದರೆ 3 ಕ್ರಿಮಿನಲ್ ಲಾಸ್ಗಳು ನಿಮಗೆ ಗೊತ್ತಿರ್ಬೋದು, ಆಲ್ರೆಡಿ ಇಂಪ್ಲಿಮೆಂಟ್ ಆಗಿದೆ ಭಾರತದಲ್ಲಿ. ಈ ಜುಲೈ 1ರಿಂದ ಇಂಪ್ಲಿಮೆಂಟ್ ಆಗಿದೆ. ಆಲ್ರೆಡಿ 1 ತಿಂಗಳು ಕೂಡ ಆಗಿದೆ. ಸೊ ಅದರದ್ದೇ ಆದಂತಹ ಒಂದು ವೈಶಿಷ್ಟ್ಯತೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಜುಡಿಷರಿ ಎಕ್ಸಾಮ್ಸ್ಗೆ ಈ ಭಾರತೀಯ ನ್ಯಾಯ ಸಂಹಿತೆ, ಭಾರತೀಯ ಸಾಕ್ಷ್ಯ ಅಧಿನಿಯಮ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಈ ಎಲ್ಲ ಕೂಡ ಎಕ್ಸಾಮ್ಸ್ಗಳಲ್ಲಿ ಅಪ್ಲೈ ಮಾಡ್ಬೋದು. ಈ ಜುಡಿಷರಿ ಎಕ್ಸಾಮ್ಸ್ಗೆ ಸಿಲೆಬಸ್ ಆಗಿ ಕೇಳ್ಬೋದು ಹೇಳುವಂಥ ಒಂದು ಸಹಜವಾದ ಎಕ್ಸ್ಪೆಕ್ಟೇಷನ್ನು ಎಲ್ರಿಗೂ ಬರುತ್ತೆ. ಯಾಕೆಂದರೆ ಹಳೆ ಕಾನೂನು ಆಲ್ರೆಡಿ ರಿಪೀಲ್ ಆಗಿರೋದಕ್ಕೆ ಹೇಗೂ ಅಮೆಂಡ್ಮೆಂಟ್ಸ್ಗಳನ್ನು ಪ್ರತಿ ವರ್ಷ ಕೇಳ್ತಾರೆ. ಹೊಸ ಕಾನೂನು ಇಂಟ್ರೊಡ್ಯೂಸ್ ಆದ ಅಥವಾ ಹೊಸ ಅಮೆಂಡ್ಮೆಂಟ್ಗಳು ಇಂಟ್ರೊಡ್ಯೂಸ್ ಆದರೂ ಸಹ ಆ ವರ್ಷ ಆ ಜುಡಿಷರಿ ಎಕ್ಸಾಮ್ನ ಪ್ರಿಲಿಮ್ಸಲ್ಲಿ, ಮೇನ್ಸಲ್ಲಿ ಅದು ಎಕ್ಸ್ಪೆಕ್ಟೆಡ್ ಕ್ವಶನ್ನೇ. ಉದಾಹರಣೆಗೆ ಕ್ರಿಮಿನಲ್ ಲಾ ಅಮೆಂಡ್ಮೆಂಟ್ 2013, 2018, ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ 2018 ಇದೆಲ್ಲವೂ ಕೂಡ ಅಮೆಂಡ್ಮೆಂಟ್ಸ್ಗಳು ಆದಾಗ ಕೇಳಿರುವಂಥದ್ದೇ. ಸೊ CRPCನೂ ಇರ್ಬೋದು, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಈ ಥರ ಸಿಲೆಬಸ್ಸನ್ನು ಕೂಡ ನಮ್ಮ ಜುಡಿಷರಿ ಎಕ್ಸಾಮಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದು. ಸೊ ಈ ನಿಟ್ಟಿನಲ್ಲಿ ನಾವು 3 ಕ್ರಿಮಿನಲ್ ಲಾಸ್ಗಳೇನಿವೆ ಅವುಗಳಿಗೆ ಸಂಬಂಧಪಟ್ಟ ಹಾಗೆ ಕ್ವಿಕ್ ಚಾರ್ಟ್ಸ್ಗಳು, ಬೇರೆ ಆ್ಯಕ್ಟ್ ಅಂತ ಹೇಳೋದಿಲ್ಲ, ಚಾರ್ಟ್ಸ್ಗಳೇನಿದೆ, ಯಾಕೆಂದರೆ ಚಾರ್ಟ್ಸ್ಗಳ ಮುಖಾಂತರ ಓದುವಂಥದ್ದು ಬಹಳ ಮುಖ್ಯ ಆಗಿರುತ್ತೆ. ಸೊ ಅದನ್ನು ಆ ಒಂದು ಪುಸ್ತಕ ರಿಲೀಸ್ ಆಗಿದೆ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು, 3 ಕ್ರಿಮಿನಲ್ ಲಾಸ್ಗಳಲ್ಲಿ ಭಾರತೀಯ ನ್ಯಾಯ ಸಂಹಿತೆ, ಭಾರತೀಯ ಸಾಕ್ಷ್ಯ ಅಧಿನಿಯಮ ಅದನ್ನು ನಾವು ಆಲ್ರೆಡಿ ರಿಲೀಸ್ ಮಾಡಿದ್ವಿ. ಬಟ್ ಈಗ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಂತ ನಿಮ್ಗೆ ಕಾಣ್ತಾ ಇರ್ಬೋದು, ಈ ಬುಕ್ಕನ್ನು ಇವತ್ತು ರಿಲೀಸ್ ಆಗ್ತಾ ಇದೆ. ಸೊ ಇದು ಕ್ವೈಟ್ ಸ್ವಲ್ಪ ಜಾಸ್ತಿ ಪೇಜಸ್ ಇರುವಂತಹ ಬುಕ್ ಅಂತಲೇ ಹೇಳ್ಬೋದು. 472. ಯಾಕೆ ಎಷ್ಟೊಂದು ಪೇಜಸ್ ಅಂತ ಅಂದರೆ, ಯು ಕ್ಯಾನ್ ಸಿ ದಿಸ್ ಬುಕ್ ಈಸ್ ಫುಲ್ಲಿ ಕವರ್ಡ್ ವಿತ್ ದಿ ಚಾರ್ಟ್ಸ್. ಕಂಪ್ಲೀಟ್ ಆಗಿ ಪ್ರತಿ ಸೆಕ್ಷನನ್ನು ಚಾರ್ಟ್ ವೈಸನ್ನು ನಾವು ನೀಡಿದ್ದೇವೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಪೇಜಸ್ಸು ಜಾಸ್ತಿ, ಆ ಕಾರಣದಿಂದ ಕಾಸ್ಟ್, ಟ್ರಾನ್ಸ್ಪೋರ್ಟೇಷನ್ ಎಲ್ಲವೂ ಕೂಡ ಸ್ವಲ್ಪ ಜಾಸ್ತಿ ಇರೋದಕ್ಕೆ ಇದ್ರ ಪ್ರೈಸ್ 999 ರೂಪೀಸ್ MRP ಆಗಿದ್ದರೂ ಸಹ ವಿ ಆರ್ ಗಿವಿಂಗ್ ಅ ಡಿಸ್ಕೌಂಟ್ ಆಫ್ ಅಬೌಟ್ 150 ಅಂದರೆ 850 ರೂಪೀಸ್ಗೆ ದಿಸ್ ಅವೈಲೇಬಲ್. ಸೊ ಏನಿದ್ರದ್ದು ಹೈಲೈಟ್ಸ್ ಏನಂತ ಹೇಳ್ತೇನೆ, ಯಾಕೆಂದರೆ ಕೇವಲ ಚಾರ್ಟ್ಸ್ ಅಷ್ಟೇ ಅಲ್ಲ, CRPCದು ಸ್ವಲ್ಪ ಮಟ್ಟಿಗೆ ನೋಟ್ಸ್ ಕೂಡ ಇದೆ ಇದರಲ್ಲಿ. CRPCದು ನಾವು ಹೋದ ವರ್ಷ ಕಳೆದ ವರ್ಷಗಳಲ್ಲಿ ಕೇಳಿರುವಂಥ ಪ್ರೀವಿಯಸ್ ಕ್ವಶನ್ಸ್ಗಳಲ್ಲಿ ಆಧಾರಿತವಾದಂತಹ ಏನು ಲಾ ಪೇಪರ್ 1 ಮೇಲೆ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳಿದ್ವಲ್ಲ, ಸೊ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಫಾರ್ಮೆಟಲ್ಲ, ಬಟ್ ಆ ಪ್ರಿನ್ಸಿಪಲ್ಸ್ಗಳನ್ನು CRPC ಇದರಲ್ಲೂ ಕೂಡ ಸ್ವಲ್ಪ ನೋಟ್ಸನ್ನು ನೀಡಿದ್ದೇವೆ. ಅದ್ರ ಜೊತೆಗೆ ಮೇಯ್ನಾಗಿ ಕೆಲವೊಂದು ಇಂಪಾರ್ಟೆಂಟ್ ಟೇಬಲ್ಸ್, ಆಡಿಯೋ, ವಿಡಿಯೋ, ಎಲೆಕ್ಟ್ರಾನಿಕ್ ಮೀನ್ಸಿಗೆ ಸಂಬಂಧಪಟ್ಟ ಯಾವ್ಯಾವ ರೆಲೆವೆಂಟ್ ಸೆಕ್ಷನ್ಸ್ಗಳಿವೆ, ಅಥವಾ ಯಾವ್ಯಾವ ಟೈಮ್ ಲಿಮಿಟ್ಸ್, ಡೆಡ್ಲೈನ್ಸ್ಗಳನ್ನು ಸೆಟ್ ಮಾಡಿದ್ದಾರೆ, ಅಥವಾ ಹೊಸ ಇಂಟ್ರೊಡ್ಯೂಸ್ ಆಗಿದ್ದು ಯಾವುದು, ಆಲ್ರೆಡಿ ಇರುವಂಥದ್ದು ಯಾವುದು, ಅಥವಾ ಚೇಂಜಸ್ ಆಗದೇ ಇರುವಂಥದ್ದು ಯಾವುದು ಹೇಳುವಂಥದ್ದು, ಅಥವಾ ಈ ಸೆಕ್ಷುವಲ್ ಆಫೆನ್ಸಸ್ಗಳ ರೆಫರೆನ್ಸಸ್ಗಳು ಎಲ್ಲೆಲ್ಲಿ ನಾವು ಕಾಣ್ತೇವೆ ಹೇಳುವಂಥದ್ದು. ಸುಮಾರು 20-25 ಸೆಕ್ಷನ್ಸ್ಗಳಿವೆ. ಆಡಿಯೋ, ವಿಡಿಯೋ, ಎಲೆಕ್ಟ್ರಾನಿಕ್ ಮೀನ್ಸು 45 ಗಟ್ಟಲೆ ಇವೆ. ಟೈಮ್ ಲೈನ್ಸ್ ಅಂತೂ ನಾವು ಒಟ್ಟಾರೆ ಹೇಳೋದಾದರೆ ಸುಮಾರು 40-50 ಟೈಮ್ ಲೈನ್ಸ್ಗಳಿವೆ. ಅಂದರೆ 6 ತಿಂಗಳ ಅವಧಿಯಲ್ಲಿ, 2 ತಿಂಗಳಲ್ಲಿ, 3 ತಿಂಗಳಲ್ಲಿ, 24 ಗಂಟೆಯಲ್ಲಿ, ಈ ರೀತಿ ಟೈಮ್ ಲೈನ್ಸ್ಗಳು ಕೆಲವೊಂದು ಇರ್ತವೆ. ಸೊ ಅದು ಹೆಚ್ಚಾಗಿ ಎಕ್ಸಾಮಲ್ಲಿ ಕೇಳುವಂಥದ್ದು. ಸೊ ಅದರದ್ದು ತುಂಬ ಎಲ್ಲ ಒಂದು ಬ್ರೀಫಾಗಿ ನಾವು ಮಾಡಿ ಒಂದು ಟೇಬಲ್ ಫಾರ್ಮಲ್ಲಿ ನೀಡಿದ್ದೇವೆ. ಓಕೆ, ಸೊ ಅದರದ್ದು ಈ ಬುಕ್ಕಿನ ಹೈಲೈಟ್ಸ್ ಅಂತಲೇ ಹೇಳ್ಬೋದು. ಸೊ ಬೇಸಿಕ್ಕಾಗಿ ಫಸ್ಟ್ ಆಫ್ ಆಲ್ ಸಿಂಪ್ಲಿಫೈಡ್ ಚಾರ್ಟ್ಸ್ ಸೆಕ್ಷನ್ಸ್ಗಳು ಮತ್ತು ಕಂಪ್ಯಾರಿಟಿವ್ ಸೆಕ್ಷನ್ಸು, CRPC ಜೊತೆಗೆ BNSS ಕಂಪ್ಯಾರಿಟಿವ್ ಚಾರ್ಟ್ಸ್ಗಳು, ಅಂದರೆ FIRಗೆ CRPCಲಿ ಯಾವ ಸೆಕ್ಷನ್ ಹೇಳ್ತಿದ್ರು, BNSSಲ್ಲಿ ಏನು ಸೆಕ್ಷನ್ಗಳು ಹೇಳ್ತಿದ್ವು ಅಂತ ಕಂಪ್ಯಾರಿಟಿವ್ ಚಾರ್ಟ್. ಲಾಸ್ಟಿಗಲ್ಲ, ಆಯಾ ಚಾಪ್ಟರ್ ಆದ ನಂತರ ವಿ ಹ್ಯಾವ್ ಗಿವನ್ ದೇರ್. ಓಕೆ, ಅದು ಒಂದು ಹೈಲೈಟ್ ಅಂತ ಹೇಳ್ಬೋದು. ಪ್ಲಸ್ ಇನ್ನು ಏನು ಚೇಂಜಸ್, ಓವರ್ ಆಲ್ ಚೇಂಜಸ್ ಏನು, ಸುಮಾರು 80-85 ಚೇಂಜಸ್ಗಳಿವೆ. ಪ್ಲಸ್ ಅದರ ಮಟ್ಟಿಗೆ ವಿಕ್ಟಿಮ್ ದೃಷ್ಟಿಕೋನದಲ್ಲಿ ಯಾವ ರೀತಿ ಚೇಂಜಸ್ಗಳಾಗಿವೆ, ಇನ್ವೆಸ್ಟಿಗೇಷನ್ ಹಂತದಲ್ಲಿ ಯಾವ ಬದಲಾವಣೆಗಳನ್ನ ತಂದಿದ್ದಾರೆ. ಸೊ ಈ ರೀತಿ ಕೂಡ ಕ್ಲಾಸಿಫೈ ಮಾಡಿ ಇನ್ನೊಂದು ಸಪ್ರೇಟ್ ಟೇಬಲ್ಗಳನ್ನ ಕೊಟ್ಟಿದ್ದೇವೆ. ಹಾಗೆ ಟೈಮ್ ಲಿಮಿಟ್ಸ್, ನಾನು ಆವಾಗಲೇ ಹೇಳಿದಾಗೆ ಸೆಕ್ಷುವಲ್ ಒಫೆನ್ಸಸ್ಸು, ಆಡಿಯೋ, ವಿಡಿಯೋ, ಎಲೆಕ್ಟ್ರಾನಿಕ್ ಮೀನ್ಸ್ಗಳ ರೆಫರೆನ್ಸಸ್ಸು ಅದರ ಬಗ್ಗೆ ನಾವು ಟೇಬಲ್ ಮಾಡಿದ್ದೇವೆ. ಹಾಗೆ CRPCದು ಒಂದು ಸಣ್ಣದಾದ ಶಾರ್ಟ್ ನೋಟ್ಸ್ಗಳು, ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ಗಳ ಬಗ್ಗೆ CRPC ಮೇಲೆ, ಯಾಕಂದರೆ CRPC ಕೇಳಿದರೆ ಅಥವಾ CRPC ಕೇಳಿದ್ರು ಸಹ BNSS ಇದ್ದರೂ ಸಹ ನಿಮಗೆ ಕೆಲವೊಂದು ಪ್ರಿನ್ಸಿಪಲ್ಸ್ಗಳು ಸೇಮ್ ಇವೆ. ಸೊ ಅದನ್ನು ನೀವು ಕಂಪೇರ್ ಮಾಡಿ ನೋಡ್ಕೊಳ್ಬೋದು. ಸೊ ಅದಕ್ಕೋಸ್ಕರ ಈ ರೀತಿ ನಾವು ಈ ಬುಕ್ಕನ್ನು ರಿಲೀಸ್ ಮಾಡ್ತಿದ್ದೇವೆ. ಇಂಟ್ರೆಸ್ಟೆಡ್ ಇರೋರು ಯು ಕ್ಯಾನ್ ಆಲ್ವೇಸ್ ರೆಫರ್ ಟು ಅವರ್ ವೆಬ್ಸೈಟ್ www.abhijna.law-series ಅಂತ ಹೇಳಿ ನೀವು ಹೋದರೆ www.abhijna.law-series ಈ ಒಂದು ಕೋರ್ಸಸ್ಗಳಿಗೆ ನೀವು
ಹೋದರೆ ಅಲ್ಲಿ ನಿಮಗೆ ಸಿಗುತ್ತೆ. ನ್ಯೂ ಬುಕ್ ಅಂತ ಹೇಳಿ ಇಲ್ಲಿ ಫೀಚರ್ಡ್ ಕೋರ್ಸ್ ಅಂತ ಹೇಳಿ ನಿಮ್ಗೆ ಕಾಣ್ತಾ ಇರ್ಬೋದು. ಫಾರ್ ಆಲ್ ಸ್ಟೇಟ್ಸ್ ಅಂತ ಹೇಳಿ ಕಾಣುವಂಥದ್ದು. ಸ್ಯಾಂಪಲ್ ಪೇಜಸ್ ನೋಡಿ, 6 ಲರ್ನಿಂಗ್ ಮೆಟೀರಿಯಲ್ ಇದೆ. ಸ್ಯಾಂಪಲ್ ಪೇಜಸ್ಗಳನ್ನು ಯು ಕ್ಯಾನ್ ಚೆಕ್. ಫ್ರೀ ಕಂಟೆಂಟ್ ಯು ಕ್ಯಾನ್ ಚೆಕ್ ಆಲ್. ಈ ಡೆಡ್ ಲೈನ್ಸ್ಗಳನ್ನು ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಹೇಳಿ. ಸೊ ಇದು ಈಗ ಲಾಗಿನ್ ಆದರೆ ಕಾಣುತ್ತೆ, ಫ್ರೀ ಕಂಟೆಂಟ್ ಅದು. ಐ ಹ್ಯಾವೆಂಟ್ ಲಾಗ್ಡ್ ಇನ್. ಓಕೆ, ಲಾಗಿನ್ ಆದರೆ ಅದೆಲ್ಲವೂ ಕೂಡ ಇಟ್ ಈಸ್ ವಿಸಿಬಲ್. ಲೆಟ್ ಮಿ ಟ್ರೈ ಲಾಗಿಂಗ್ ಹಿಯರ್. ಎಸ್, ಲಾಗಿನ್ ಆಯಿತು. ಲೆಟ್ ಮಿ ಚೆಕ್. ವೆಬ್ಬಲ್ಲಿ ಕಾಣೋದಿಲ್ಲ, ಮೊಬೈಲ್ ಕಾಣುತ್ತೆ. ಓಕೆ, ಯು ಕ್ಯಾನ್ ಪ್ಲೀಸ್ ಚೆಕ್ ವೆಬ್ಬಲ್ಲಿ. ಯಾಕೆಂದರೆ ಅದು ಕೆಲವೊಂದು ಇದು ಸಪೋರ್ಟ್ ಮಾಡೋದಿಲ್ಲ, ಈ ಡಿಜಿಟಲ್ ಬೋರ್ಡ್ನ ಇದರಲ್ಲಿ ಸಪೋರ್ಟ್ ಮಾಡೋದಿಲ್ಲ. ಬಟ್ ಯು ಕ್ಯಾನ್ ಆಲ್ವೇಸ್ ರೆಫರ್ ಇಟ್ ಇನ್, ಯಾಕೆಂದರೆ ಇದು ಫ್ರೀ ಕಂಟೆಂಟ್. ದಿಸ್ ಈಸ್ ನಾಟ್ ಫಾರ್ ಏನು ಕೆಲವೊಂದು ಸ್ಯಾಂಪಲ್ ಪೇಜಸ್ಗಳಿವೆ, ಇಟ್ ಈಸ್ ಫ್ರೀಲಿ ಅವೈಲೇಬಲ್. ಹೇಗೆ ಕಂಟೆಂಟ್ಸ್ಗಳು ಯಾವುದು, ಅರೆಸ್ಟ್, ಡೆಡ್ ಲೈನ್ಸ್, ಫೈನ್ಸ್, ಇದನ್ನೆಲ್ಲ ಯು ಕ್ಯಾನ್ ಸಿ. ಸೊ ಹೇಗೆ ಪರ್ಚೇಸ್ ಮಾಡೋದಂತಂದರೆ ಇಲ್ಲಿ ಬೈ ನೌ ಅಂತ ಇರುತ್ತೆ. ಸೊ ಬೈ ಅಂತ ಮಾಡಿದರೆ ಇಲ್ಲಿ ದಿಸ್ ಇಸ್ ಅ ಫಿಸಿಕಲ್ ಬುಕ್ ಅಲ್ವಾ, ಸೊ ಅದಕ್ಕೋಸ್ಕರ ಶಿಪ್ಮೆಂಟ್ ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ಅಡ್ರೆಸ್ಸು ಅಲಾಂಗ್ ವಿತ್ ಪ್ರಾಪರ್ ಪಿನ್ ಕೋಡ್ ಮತ್ತು ಸ್ಟೇಟ್ ಹಾಕಿ. ಯಾಕೆಂದರೆ ಎಷ್ಟೋ ಜನ ಪಿನ್ ಕೋಡ್ ಸರಿ ಹಾಕ್ತೀರಿ, ಬಟ್ ಸ್ಟೇಟ್ ಮಹಾರಾಷ್ಟ್ರ ಅಥವಾ ಬೇರೆ ಅದರದ್ದು ನೆಕ್ಸ್ಟ್ ಕೇರಳ ಕೆ ಅಂತ ಬರುವಾಗ ಅಲ್ಲಿ ನೀವು ಸೆಲೆಕ್ಟ್ ಮಾಡುವಾಗ ಚೇಂಜ್ ಆಗಿಬಿಟ್ಟಿರತ್ತೆ. ಸೊ ಬಿ ವೆರಿ ಕೇರ್ಫುಲ್ ವೈಲ್ ಸೆಲೆಕ್ಟಿಂಗ್ ದ ಸ್ಟೇಟ್. ಮತ್ತು ಕರೆಕ್ಟಾಗಿ ಪಿನ್ ಕೋಡು ನಿಮ್ಮ ಯಾವ ನಂಬರಿಗೆ ನಾವು ಡೆಲಿವರಿ ಮಾಡುವಾಗ ಆ ನಂಬರನ್ನು ಮೆನ್ಷನ್ ಮಾಡಬೇಕು, ಆ ನಂಬರನ್ನು ಮೆನ್ಷನ್ ಮಾಡಿ. ಪ್ಲಸ್ ಅಲಾಂಗ್ ವಿತ್ ಯುವರ್ ಇಮೇಲ್ ಆಲ್ಸೋ. ಇಮೇಲ್ ಮೆನ್ಷನ್ ಮಾಡಿದ್ರೆ ಇಟ್ ವುಡ್ ಬಿ ಈಸಿ. ಓಕೆ, ಸೊ ಇದು ಒಂದು ನಾವು ಇಲ್ಲಿ ಕಾಣುವಂಥದ್ದು. ಸೊ ದಿಸ್ ಈಸ್ ಆಲ್ ಅಬೌಟ್ ಅವರ್ ನ್ಯೂ ಕೋರ್ಸ್. ಇನ್ನೂ ಒಂದು ಬೇಕಂತ ಅಂದರೆ ಇನ್ನೊಂದು ಆಪ್ಷನ್ ಅವೈಲೇಬಲ್ ಇದೆ. 3 ಕ್ರಿಮಿನಲ್ ಲಾಸ್ಗಳದ್ದು ಕೂಡ ಕಾಂಬೋ ಆಫರ್ ಅಂತ ವಿ ಆರ್ ಪ್ರೊವೈಡಿಂಗ್. ಓಕೆ, ಇಲ್ಲಿ ನೀವು ಕಾಣ್ತಾ ಹೋದರೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಹೊಸ ಕೋರ್ಸ್ ಪ್ರಾರಂಭ ಆಗಿದೆ. ಫಾರ್ ಇಂಟ್ರೆಸ್ಟ್ ಅದನ್ನು ಕೂಡ ಜಾಯಿನ್ ಆಗ್ಬೋದು. ವೇಟ್, ಇಲ್ಲಿದೆ, ಇಲ್ಲಿ ದಿಸ್ ಇಸ್ ಅ ಕಾಂಬೋ ಆಫರ್. ಸೊ ಆಲ್ 3 BNS, ಇಫ್ ಐ ಕ್ಯಾನ್ ಶೋ ಯು, ಇದು 3 ಬುಕ್ಸ್ಗಳಾಗ್ತವೆ. ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಯೆಲ್ಲೋ ಕಲರ್ ಇರುವಂಥದ್ದು, ಇದು ಭಾರತೀಯ ಸಾಕ್ಷ್ಯ ಅಧಿನಿಯಮ ಬ್ಲೂ ಕಲರ್, ಪರ್ಪಲ್ ಕಲರ್ ಇರುವಂಥದ್ದು, ಇನ್ನು ಮರೂನ್ ಕಲರ್ ಇರುವಂಥದ್ದು ಭಾರತೀಯ ನ್ಯಾಯ ಸಂಹಿತೆ. ಆಲ್ ದೀಸ್ 3 ಬುಕ್ಸ್ ಆ್ಯಕ್ಚುಲಿ ಇದರದ್ದು ಟೋಟಲ್ ಕಾಸ್ಟ್ MRP ಮೇಲೆ ಹೋದರೆ 2000 ರೂಪೀಸ್ ಆಗುತ್ತೆ. ಅಥವಾ ನಮ್ಮ ಆ್ಯಪ್ನ ಪ್ರೈಸ್ ಮೇಲೆ ಹೋದರೂ ಸಹ ಇಟ್ಸ್ ಆಲ್ಮೋಸ್ಟ್ 1800 ಅಲಾಂಗ್ ವಿತ್ ಡೆಲಿವರಿ ಚಾರ್ಜಸ್, ಇಂಟರ್ನೆಟ್ ಚಾರ್ಜಸ್ ಎಲ್ಲ ಕೂಡಿ ಆಲ್ಮೋಸ್ಟ್ 2000 ಆಗುತ್ತೆ. ಬಟ್ ಇದನ್ನು ಒಟ್ಟಿಗೆ ಪರ್ಚೇಸ್ ಮಾಡಿದ್ರೆ ಶಿಪ್ಮೆಂಟ್ ಚಾರ್ಜಸ್ ಎಲ್ಲ ಒಟ್ಟಿಗೆ ಆಗೋದಕ್ಕೆ ಇಟ್ ಈಸ್ ಅವೈಲೇಬಲ್ ಆ್ಯಟ್ 1500 ರೂಪೀಸ್. ಇದು 3 ಕೂಡ 1500 ರೂಪೀಸಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಅದು ಕೂಡ ಇದೇ ಫಾರ್ಮೆಟ್ ನಾನೇನು ಹೇಳಿದೆ ಅಲ್ಲ. ಸೊ 500 ರೂಪಾಯಿ ಉಳಿಸ್ಬೋದು. ದಿಸ್ ಇಸ್ ಅನದರ್ ಒಂದು ಆಪ್ಷನ್ ವಿ ಆರ್ ಗಿವಿಂಗ್. Okay, so if you are interested, definitely you can check the sample pages in your mobile ಅಲ್ಲಿ ಚೆಕ್ ಮಾಡಿದ್ರೆ ಸಿಗುತ್ತೆ, ಫ್ರೀ ಆಗಿ ನೋಡ್ಬೋದು. ಅಥವಾ ಅಮೆಝಾನಲ್ಲಿ ಕೂಡ, ಅಮೆಝಾನಲ್ಲೂ ಇಫ್ ಯು ಜಸ್ಟ್ ಯಾರು ಅಮೆಝಾನಲ್ಲಿ ಹೆಚ್ಚಾಗಿ ಇದು ಮಾಡ್ತಿದ್ದೀರಿ, ಇಲ್ಲಿ ಅಪರ್ಣಾ ಭಟ್ ಅಂತ ಹೇಳಿ ಸರ್ಚಲ್ಲಿ ಹಾಕಿದರೆ ಯು ಕ್ಯಾನ್ ಸಿ ಡಿಫ್ರೆಂಟ್ ಬುಕ್ಸ್ ಆರ್ ಅವೈಲೇಬಲ್. ಸೊ ಇದು ಒಂದು ಬುಕ್, ಇದು BNSS ಅಂತ ಹೇಳಿ ನೋಡುವಂಥದ್ದು. ಸೊ ಇಲ್ಲಿ 850 ರೂಪೀಸ್ ಅಲಾಂಗ್ ವಿತ್ ಡೆಲಿವರಿ ಚಾರ್ಜಸ್ಗಳು ಕೂಡ ಸ್ವಲ್ಪ ಇವೆ, ಅವುಗಳೊಟ್ಟಿಗೆ ಯು ವುಡ್ ಬಿ ಮ್ಯಾನೇಜಿಂಗ್. ಬಟ್ ಅಮೆಝಾನ್ ಹೆಚ್ಚಾಗಿ ಯಾವುದು ತುಂಬ ಬಲ್ಕ್ ಆರ್ಡರ್ಸ್ಗಳು ನೀವು ನೀಡುವಾಗ ಇಟ್ ವಿಲ್ ಬಿ ಆ್ಯಕ್ಚುಲಿ ಯೂಸ್ಫುಲ್. ಸೊ ಇದು ಒಟ್ಟಾರೆ ನೋಡಿ, ಎಲ್ಲ ಬುಕ್ಸ್ಗಳನ್ನು ಒಂದೇ ಕಡೆ ಪರ್ಚೇಸ್ ಮಾಡಬೇಕಂತಂದರೆ ನಾವು ಪ್ರೆಸೆಂಟ್ಲಿ ವಿ ಹ್ಯಾವ್ 3 ಕ್ರಿಮಿನಲ್ ಲಾಸ್ ಇದೆ. ಹಾಗೆ ಕಾನ್ಸ್ಟಿಟ್ಯೂಷನ್ನು, ಕಾಂಟ್ರಾಕ್ಟ್ ಆ್ಯಕ್ಟ್, ಕೋಡ್ ಆಫ್ ಸಿವಿಲ್ ಪ್ರೊಸೀಜರು, ಗೈಡ್ ಟು ಟ್ರಾನ್ಸ್ಲೇಷನ್ ಪೇಪರು, ಇಷ್ಟು ಅವೈಲೇಬಲ್ ಇದೆ. ಇನ್ನು ಬರುವಂಥ ದಿನಗಳಲ್ಲಿ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್, ಸ್ಪೆಸಿಫಿಕ್ ರಿಲೀಫ್ ಮತ್ತು ಕರ್ನಾಟಕ ರೆಂಟ್ ಆ್ಯಕ್ಟ್ ಪ್ಲಸ್ ಜಡ್ಜ್ಮೆಂಟ್ ರೈಟಿಂಗ್, ಈ ಬುಕ್ಸ್ಗಳನ್ನು ಕೂಡ ನಾವು ರಿಲೀಸ್ ಮಾಡುವಂಥ ಪ್ರೋಗ್ರೆಸ್ ಇದೆ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್, ಡೆಫಿನೆಟ್ಲಿ ಯು ಕ್ಯಾನ್ ಚೆಕ್ಔಟ್ ಆಲ್ ಅವರ್ ಪೇಜಸ್ ಆ್ಯಂಡ್ ಅಮೆಝಾನ್ ವೆಬ್ಸೈಟನ್ನು ಚೆಕ್ಔಟ್ ಮಾಡಿ ನೋಡ್ಬೋದು. ಸ್ಯಾಂಪಲ್ ಪೇಜಸ್ ಕೂಡ
ಕೇಳ್ಬೋದು, ಅಥವಾ ಇಲ್ಲಿ ನಿಮಗೆ ನಂಬರ್ ಕಾಣ್ತದಲ್ಲ ಆ ನಂಬರ್ಗೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು 9036201870. ಸೊ ಥ್ಯಾಂಕ್ ಯು ಆಲ್ ಆಫ್ ಯು ಫಾರ್ ಯರ್ ಪೇಷಂಟ್ ಲಿಸ್ನಿಂಗ್. ಆ್ಯಂಡ್ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಭೇಟಿ ಆಗ್ತಾನೆ ಒಂದು ಹೊಸ ವಿಚಾರದೊಂದಿಗೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್ ಬಾಯ್.